IPL 2026 ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ ಅಪ್ಡೇಟ್ ನಾವು CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. MSD ಅವರ ಬಗ್ಗೆ ಇಂಟ್ರೆಸ್ಟಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ಈ IPL 2026 ಅಲ್ಲಿ ಯಾವುದೇ ರೀತಿಯಾದ CSK ಯ ಅವೇ ಮ್ಯಾಚ್ಗೆ MSD ಅವರು ಯಾವತ್ತೂ ಟ್ರಾವೆಲ್ ಮಾಡಿಲ್ಲ. ಆದ್ರೆ ಫಾರ್ ದಿ ಫಸ್ಟ್ ಟೈಮ್ MSD ಅವರು ಟ್ರಾವೆಲ್ ಮಾಡಿದರೆ ಲಕ್ನೋ ಈ ಒಂದು ಮ್ಯಾಚ್ನ ವಿರುದ್ಧ. ಅದು 15ಕ್ಕೆ ಮ್ಯಾಚ್ ಇದೆ, ಲಕ್ನೋ ವರ್ಸಸ್ CSK ಮ್ಯಾಚ್ ಇದೆ. ಸೊ ಈ ಒಂದು ಮ್ಯಾಚ್ಗೋಸ್ಕರ CSK ಟೀಮ್ ಎಲ್ಲರೂ ನಿನ್ನೆ ಟ್ರಾವೆಲ್ ಮಾಡಿದರೆ ಲಕ್ನೋಗೆ. ಸೊ ಟೀಮ್ ಜೊತೆ MSD ಅವರು ಕೂಡ ಟ್ರಾವೆಲ್ ಮಾಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ MSD ಅವರು ಟ್ರಾವೆಲ್ ಮಾಡಿದರೆ ಅಂದ್ರೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಮ್ಯಾಚ್ ಲಕ್ನೋ ವಿರುದ್ಧ ಆಡುವಂತಹ ಚಾನ್ಸಸ್ ಜಾಸ್ತಿ ಆಗಿದೆ. ಬಟ್ ನೋಡಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ನಿರ್ಧಾರ ಮಾಡ್ತಾರೆ, ಎಸ್ಪೆಷಲಿ MSD ಅವರ ನಿರ್ಧಾರ ಏನು ಅಂತೇಳಿ. ಬಟ್ ನನ್ನ ಪ್ರಕಾರ MSD ಅವರು ಆಡುವಂತ ಚಾನ್ಸಸ್ ಜಾಸ್ತಿ ಆಗಿದೆ ಯಾವಾಗ MSD ಅವರು ಲಕ್ನೋಗೆ ಟ್ರಾವೆಲ್ ಮಾಡಿದ್ದಾರೆ ಅಂದ್ರೆ. ಸೊ ನೋಡಮ್ಮ, ಇದು ಮಾತ್ರ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ ಗ್ರೇಟ್ ನ್ಯೂಸ್. ಏನಾದ್ರೂ ಟ್ರಾವೆಲ್ ಮಾಡಿ ಅವರು ಮ್ಯಾಚ್ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಕಾರ್ತಿಕ್ ಶರ್ಮಾ ಅವರ ಪ್ಲೇಸ್ ಅಲ್ಲಿ MSD ಅವರು ಎಂಟ್ರಿ ಕೊಡುವಂತ ಚಾನ್ಸ್ ಇರುತ್ತೆ. ಸೊ ಕಾರ್ತಿಕ್ ಶರ್ಮಾ ಅವರು ತುಂಬಾ ಸ್ಲೋ ಆಗಿ ಆಡ್ತಾ ಇದ್ರೆ MSD ಅವರು ಎಂಟ್ರಿ ಕೊಟ್ರೆ ಡೆಫಿನೆಟ್ ಆಗಿ ಅದು CSK ಟೀಮ್ಗೆ ಬಿಗ್ ಬೂಸ್ಟ್ ಆಗುತ್ತೆ. ನೋಡಮ್ಮ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ CSK ಟೀಮ್ ಇಂದ ಇದು ರೀಪ್ಲೇಸ್ಮೆಂಟ್ ಪ್ಲೇಯರ್ ಬಗ್ಗೆ ಇನ್ಫಾರ್ಮೇಶನ್. ಸೊ ಮೆಕ್ನಿಯಲ್ ನರೋನಾ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ CSK ಮ್ಯಾನೇಜ್ಮೆಂಟ್. ಬಟ್ ನಮಗೆ ಇನ್ಫಾರ್ಮೇಶನ್ ಇಲ್ಲ ಇಷ್ಟಕ್ಕೆ ಯಾವ ಪ್ಲೇಯರ್ಗೆ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂತೇಳಿ. ಅಲ್ಲಿ ರಾಮಕೃಷ್ಣ ಘೋಷ್ ಅವರಿದ್ದಾರೆ ಮತ್ತು ಖಲೀಲ್ ಅಹಮದ್ ಇದ್ದಾರೆ, ಅದೇ ರೀತಿಯಾಗಿ ಆಯುಷ್ ಮಾತ್ರೆ ಕೂಡ ಇದ್ದಾರೆ. ಸೊ ಇವರಿಗೆ ಯಾರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ನಮ್ಮ ಕನ್ನಡಿಗ ಪ್ಲೇಯರ್ಗೆ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಬಟ್ ರೇವ್ ಸ್ಪೋರ್ಟ್ಸ್ ಈ ಒಂದು ರಿಪೋರ್ಟ್ಸ್ ನ ಪ್ರಕಾರ ಮೆಕ್ನಿಯಲ್ ನರನ್ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಸೂಪರ್ ಪ್ಲೇಯರ್ ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಮಹಾರಾಜ ಟ್ರೋಫಿಯಲ್ಲಿ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಇಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮೆಕ್ನಿಯಲ್ ನರನ್ ಅವರು. ಬಟ್ ನೋಡಮ್ಮ CSK ಟೀಮ್ ಅಲ್ಲಿ ಎಷ್ಟಕ್ಕೆ ಚಾನ್ಸ್ ಸಿಗುತ್ತಾ ಅಥವಾ ಇಲ್ಲ ಅಂತೇಳಿ. ಸೊ ಚಾನ್ಸ್ ಸಿಕ್ಕರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸ್ ಇರುತ್ತೆ ಮತ್ತು ಯಂಗ್ಸ್ಟರ್ ಕೂಡ ಒಂದು ಫ್ಯೂಚರ್ CSK ಗೆ ಫ್ಯೂಚರ್ ಸ್ಟಾರ್ ಆಗುವಂತ ಚಾನ್ಸ್ ಇದೆ. ಆ ಒಂದು ಕ್ಯಾಲಿಬರ್ ಮೆಕ್ನಿಯಲ್ ನರನ್ ಅವರಿಗೆ ಇದೆ. ಸೊ ನೀವೇನಂತೀರಾ, ಈ ಒಂದು ರಿಪ್ಲೇಸ್ಮೆಂಟ್ ಒಂದು ಒಳ್ಳೆ ರಿಪ್ಲೇಸ್ಮೆಂಟ್ ಆಗಿದೆಯಾ ಅಥವಾ CSK ಮ್ಯಾನೇಜ್ಮೆಂಟ್ ಬೇರೆ ಪ್ಲೇಯರ್ಗೆ ರಿಪ್ಲೇಸ್ಮೆಂಟ್ ಮಾಡಬೇಕಾಗಿತ್ತ? ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. RCB ಟೀಮ್ ನಿನ್ನೆ ಸಾಯಂಕಾಲ ಪ್ರಾಕ್ಟೀಸ್ ಸೆಷನ್ ಇತ್ತು. ಬಟ್ ಈ ಒಂದು ಸೆಷನ್ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಇದಾವೆ. ಫಸ್ಟ್ ಅಪ್ಡೇಟ್ ನಾವು ಪಿಲ್ ಸಾಲ್ಟ್ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಇಷ್ಟಕ್ಕೆ ಇವತ್ತಿನ ಮ್ಯಾಚ್ ಅಲ್ಲಿ ಪಿಲ್ ಸಾಲ್ಟ್ ಅವರು ಅವೈಲೇಬಲ್ ಇದ್ದಾರಾ ಅಥವಾ ಇಲ್ಲ ಅಂತ ಕೇಳಿದ್ರೆ, ಸೊ ನಿನ್ನೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಪಿಲ್ ಸಾಲ್ಟ್ ಅವರು ನಮಗೆ ಕಂಡಿಲ್ಲ, ಅಂದ್ರೆ ಅವರು ಪ್ರಾಕ್ಟೀಸ್ ಮಾಡಿಲ್ಲ. ಸೊ ಈ ಒಂದು ರಿಪೋರ್ಟ್ಸ್ ನ ಪ್ರಕಾರ ನಿನ್ನೆ ಪ್ರಾಕ್ಟೀಸ್ ಸೆಷನ್ ಇದರ ಪ್ರಕಾರ ಪಿಲ್ ಸಾಲ್ಟ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅವರು ಮಿಸ್ ಆಗುತ್ತಾ ಇದ್ದಾರೆ. ಅಗೇನ್ ಜಾಕೋ ಬೆದಲಿಗೆ ಮತ್ತೊಂದು ಚಾನ್ಸ್ ಕೊಡುವಂತ ಚಾನ್ಸ್ ಕೂಡ ಇದೆ. ನನ್ನ ಪ್ರಕಾರ ಜಾಕೋ ಬೆದಲಿಗೆ ಚಾನ್ಸ್ ಕೊಟ್ಟಿದ್ದು ಸಾಕು. ಅವರ ಪ್ಲೇಸ್ ಅಲ್ಲಿ ಜಾರ್ಡನ್ ಕಾಕ್ಸ್ಗೆ ಒಂದ್ಸಲ ಟ್ರೈ ಮಾಡಮ್ಮ ಏನಾಗುತ್ತೆ ಅಂತೇಳಿ. ಬಟ್ ಮ್ಯಾನೇಜ್ಮೆಂಟ್ ನೋಡಲ್ಲ, ಡೆಫಿನೆಟ್ ಆಗಿ ಜೈಕೋ ಬೆದರಿಗೆ ಬ್ಯಾಕ್ ಮಾಡ್ತಾರೆ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಪಿಲ್ ಸಾಲ್ಟ್ ಅವರು ಅನ್ಅವೈಲೇಬಲ್ ಇರುವಂತ ಚಾನ್ಸ್ ಇದೆ. ಯಾಕಂದ್ರೆ ನೆಟ್ ಸೆಷನ್ ಅಲ್ಲಿ ಪಿಲ್ ಸಾಲ್ಟ್ ಅವರು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಇನ್ಫಾರ್ಮೇಶನ್ ಇದೆ. ನೆಕ್ಸ್ಟ್ ಅಪ್ಡೇಟ್, ನಿನ್ನೆ ಆ ಒಂದು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಸಾಕಷ್ಟು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ ಈ ಒಂದು ಹೆಣ್ಣ ಪ್ರಕಾರ ಏನಾದ್ರು ವೆಂಕಟೇಶ್ ಅಯ್ಯರ್ ಸ್ಟ್ರೇಟ್ ಅವೇ ಸ್ಟಾರ್ಟಿಂಗ್ ಪ್ಲೇಯಿಂಗ್ 11 ಅಲ್ಲಿ ಬರ್ತಾರ ಅಂತ ಅದು ಒಂದು ಡೌಟ್ ಇದೆ. ಇನ್ನು ರೊಮೊರಿ ಶಫರ್ಡ್ ಕೂಡ ನಿನ್ನೆ ಸಾಕಷ್ಟು ಪ್ರಾಕ್ಟೀಸ್ ಏನು ಮಾಡಿಲ್ಲ, ಜಸ್ಟ್ ಡ್ರಿಲ್ಸ್ ನ ಮಾಡಿದ್ರು. ಬಟ್ ಆಲ್ ಇನ್ ಆಲ್ ನನ್ನ ಪ್ರಕಾರ ಸೇಮ್ ಟೀಮ್ ಇರುತ್ತೆ ಅಂತ ಕಾಣ್ತಿದೆ RCB ಟೀಮ್ದು. ಬಟ್ ನಾವು ಪಿಲ್ ಸಾಲ್ಟ್ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಕಡಿಮೆ ಆಗಿದೆ, ಯಾಕಂದ್ರೆ ನಿನ್ನೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಅವರು ಬ್ಯಾಟಿಂಗ್ ಮಾಡಿಲ್ಲ. ಸೊ ಇದು RCB ಟೀಮ್ ಅಪ್ಡೇಟ್. ನೆಕ್ಸ್ಟ್ ನಾವು DDP ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕು. ಮುಂದೆ ಬರುವಂತಹ ಟೆಸ್ಟ್ ಸೀರೀಸ್ ನಲ್ಲಿ DDP ಅವರು ಆಲ್ ಸೆಟ್ ಟೀಮ್ ಇಂಡಿಯಾ ಪರ ನಂಬರ್ 3 ಸ್ಲಾಟ್ ಅಲ್ಲಿ ಆಡೋಕೆ ರೇಸ್ ಅಲ್ಲಿ ಇದ್ದಾರೆ ಅಂತ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ಸೊ ಗುಡ್ ಬೇಕು, ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮತ್ತು ಈಗ ನಡೆದಿರುವಂತಹ IPL 2026 ಅಲ್ಲಿ RCB ಟೀಮಿನ ಪರ ಸೂಪರ್ ಆಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ಸೊ ಬಿಗ್ ಚಾನ್ಸ್ ಇದೆ DDP ಗೆ. ಏನಾದ್ರೂ ಆ ಒಂದು ಚಾನ್ಸ್ ಸಿಕ್ಕರೆ ಆ ಒಂದು ಚಾನ್ಸ್ ನ ಎರಡು ಕೈಯಿಂದ ಗ್ರಾಬ್ ಮಾಡಲೇಬೇಕು DDP ಅವರು. ಬಿಗ್ ಅಪ್ಡೇಟ್ DDP ಗೆ, ಬಿಗ್ ಚಾನ್ಸ್. ಈ ಒಂದು ಚಾನ್ಸ್ ನ ಯೂಸ್ ಮಾಡಲೇಬೇಕು DDP. ಮತ್ತೆ ಈ ಒಂದು ಚಾನ್ಸ್ ಮತ್ತೆ ಸಿಗಲ್ಲ. ಹೋಪ್ ಮಾಡಮ್ಮ DDP ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು T20ಯಲ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ಸಿ ಯಾರು ಮಾಡ್ತಾರೆ? ಸಾಕಷ್ಟು ಇನ್ಫಾರ್ಮೇಶನ್ ಇದೆ. ಶ್ರೇಯಸ್ ಅಯ್ಯರ್ ಇದ್ದಾರೆ, ಸಂಜು ಸ್ಯಾಮ್ಸನ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ ಮತ್ತು
ಇಶಾನ್ ಕಿಶನ್ ಕೂಡ ಈ ಒಂದು ರೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಫೈನಲಿ ನಮ್ಮ BCCI ದವರು ಯಾರಿಗೆ ವೋಟ್ ಹಾಕ್ತಾರೆ ಗೊತ್ತಿಲ್ಲ. ನೀವೇನಂತೀರಾ ಪ್ರತಿಯೊಬ್ರು ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ನಾವು ಕೃಣಾಲ್ ಪಾಂಡ್ಯ ಅವರ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಲಾಸ್ಟ್ ಮ್ಯಾಚ್ ಅಲ್ಲಿ ಫೈಟರ್ ತರ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ದಾರೆ. 2 ಕಾಲಲ್ಲಿ ಕ್ರಾಂಪ್ಸ್ ಇದ್ರೂ ಹೊಟ್ಟೆಯಲ್ಲಿ ಅಷ್ಟೊಂದು ಪೇನ್ ಇದ್ರೂ RCB ಟೀಮ್ಗೋಸ್ಕರ ಅಷ್ಟೊಂದು ಫೈಟ್ ಮಾಡಿಸಿ ಮ್ಯಾಚ್ ಅನ್ನು ವಿನ್ ಮಾಡಿಸಿದ್ದಾರೆ. ಈಗ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಕೃಣಾಲ್ ಪಾಂಡ್ಯ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇರುವಂತಹ ಚಾನ್ಸಸ್ ಇದೆ, ಅವರಿಗೆ ರೆಸ್ಟ್ ಕೊಡುವಂತಹ ಚಾನ್ಸಸ್ ಇದೆ ಅಂತ ಒಂದು ಅಪ್ಡೇಟ್ ಇದೆ. ಸೊ ಅವರ ಪ್ಲೇಸ್ ಅಲ್ಲಿ ಸ್ವಪ್ನಿಲ್ ಸಿಂಗ್ ಅವರಿಗೆ ಚಾನ್ಸ್ ಕೊಡುವಂತಹ ಚಾನ್ಸಸ್ ಕೂಡ ಇದೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದೆ. ಯಾಕಂದ್ರೆ ನಿನ್ನೆ RCB ನೆಟ್ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಸ್ವಪ್ನಿಲ್ ಸಿಂಗ್ ಅವರು ಸಾಕಷ್ಟು ಬಾಲಿಂಗ್ ಪ್ರಾಕ್ಟೀಸ್ ನ ಮಾಡಿದ್ದಾರೆ. ಸೊ ಆ ಒಂದು ಹಿಂಡಿನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಕೃಣಾಲ್ಗೆ ರೆಸ್ಟ್ ಕೊಟ್ಟು ಅವರ ಪ್ಲೇಸ್ ಅಲ್ಲಿ ಸ್ವಪ್ನಿಲ್ ಸಿಂಗ್ ಅವರು ಎಂಟ್ರಿ ಕೊಡುವಂತ ಚಾನ್ಸಸ್ ಇದೆ ಗುರು. ನೋಡೋಣ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಟ್ರೇಡ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಇದಾವೆ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ. ಸೊ ಲಾಸ್ಟ್ ವೀಕ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಇತ್ತು, ಮೇ ಬಿ CSK ಮ್ಯಾನೇಜ್ಮೆಂಟ್ ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡಿದ್ರೆ ಮೇ ಬಿ ಅಲ್ಲಿ ಶಿವಮ್ ದುಬೆ ಪ್ಲಸ್ ಆಯುಷ್ ಮಾತ್ರೆ ಅವರಿಗೆ ಕೊಡುವಂತ ಚಾನ್ಸಸ್ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ನಿನ್ನೆ ರೇವ್ ಸ್ಪೋರ್ಟ್ಸ್ ನ ರೋಹಿತ್ ಜುಗ್ಲನ್ ಅವರು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆಯುಷ್ ಮಾತ್ರೆ ಅವರ ಟ್ರೇಡ್ ಬಗ್ಗೆ ಯಾವುದೇ ರೀತಿಯಾದ ಮಾತುಕತೆ ಆಗಿಲ್ಲ, ಅದೆಲ್ಲ ಫೇಕ್ ನ್ಯೂಸ್ ಅಂತೇಳಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡೋಕೆ ಕೇವಲ 2 ಟೀಮ್ದವರು ರೇಸ್ ಅಲ್ಲಿ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ಅದು ಯಾವ 2 ಟೀಮ್ ನಮಗೆ ಇನ್ಫಾರ್ಮೇಶನ್ ಇಲ್ಲ, ಮುಂದೆ ನಮಗೆ ಇನ್ಫಾರ್ಮೇಶನ್ ಬರುತ್ತೆ. ಇಷ್ಟಕ್ಕೆ ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ ಟೀಮ್ ಇಂದ ಮೂವ್ ಆನ್ ಆಗ್ತಾರ ಅಥವಾ ಇಲ್ಲ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬರಬೇಕಾಗಿದೆ. ಬಟ್ ನೋಡಮ್ಮ ಏನಾಗುತ್ತೆ. ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡೋಕೆ 2 ಟೀಮ್ ಅವರು ರೇಸ್ ಅಲ್ಲಿ ಇದ್ದಾರೆ, ಅದು ಯಾವ ಟೀಮು ನೀವೇ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಒಳಗ್ಬಿಟ್ರೆ ಒಂದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸಿಗೋಣ.